ಸಾವ್ಕಾರ್ರೆ. 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 ಏನು ಬರಲ್ಲ ಕೇಳಿದ್ರಂತೆ. ದೀಪ. ಹ್ಞೂ ಅಲ್ಲ ಕಣ್ಲ ದೀಪ, ದುಡ್ಡು ಇಸ್ಕೊಂಡೆ, ಏನಲ್ಲ 1 ರೂಪಾಯಿ ಬಡ್ಡಿನೂ ಕಟ್ಟಲಿಲ್ಲ, ಅಸ್ಲೂ ಕೊಡಲಿಲ್ಲ. ಅಸ್ಲು ಬಡ್ಡಿ ಎರಡು ಇಲ್ದಂಗೆ ಆತಲ್ಲ ದೀಪ. ಇಲ್ಲಿಗೆ 6 ತಿಂಗಳಾಗೈತೆ. ನೀನು 2 ತಿಂಗ್ಳಾಗ ಕೊಡ್ತೀನಿ ಸಾವ್ಕಾರ್ರೆ ಅಂತ ಇಸ್ಕೊಂಡನು, ಇಲ್ಲಿಗೆ 6 ತಿಂಗಳಾಯ್ತು. ಹೆಂಗಲ್ಲ ಹಿಂಗೆ ಮಾಡಿರ ದೀಪ. ಆ ಬಡ್ಡಿನ ಕಟ್ಟ ಹೋಗ್ಲಿ. ಅದು ಇಲ್ಲ, ಅಸ್ಲೂ ಇಲ್ಲ. ಹಿಂಗಾರೆ ವ್ಯವಹಾರ ಸರಿಗಿರಲ್ಲ ದೀಪ. ಹ್ಞೂ ಹ್ಞೂ ಇಲ್ಲ ಸಾವ್ಕಾರ್ರೆ, ಅದು ಮೊನ್ನೆ ನಿನಗೆ ನಿಮಗೆ ಕೊಡೋಣ ಅಂತ ಅಂದ್ಕೊಂಡೆ. ತೋ ಕೊಡೋಣ ಅಂದ್ಕೊಂಡು ಇಕ್ಕೊಂಡಿದ್ದು, ಇದು ಯಾವುದೋ ಒಂದು ಹೊಸ ಥರನ ಅಂತ ಸಿಗಾಕ್ಬಿಟ್ಟೆ. ಅದಕ್ಕೆ ಅವನು ಅಂಥವಿಂಥವೆಲ್ಲ ಕೊಡಿಸ್ಬಿಟ್ಟು ಮೋಸ ಮಾಡಿಬಿಟ್ಟ ಸಾವ್ಕಾರ್ರೆ. ಹ್ಞೂ ಸಾವ್ಕಾರ್ರೆ. ಇಲ್ಲ ತಿರ್ಗಾ ಹಸ್ಗಳೆಲ್ಲ ಮಾರಿದೆ ಅಂತ. ಈಗ ಇದು ಯಾವುದೋ ಬ್ಯಾಂಕ್ನಾಗೆ ಸರ ಇಕ್ಕಿದ್ವಿ, ಅದು ಹರಾಜಾಕ ಟೈಮ್ ಬಂತು. ಅದಕ್ಕೆ ಬಿಡಿಸ್ಕೊಬಂದೆ, ಕೊಟ್ಬಿಟ್ಟೆ. ತಿರ್ಗಾ ಈಗ ಇಕ್ಕಿ ನಿಮಗೆ ತಂದು ಕೊಡ್ತೀನಿ. ಜಾಸ್ತಿ ಸಾತು, ನೀವು ಬಡ್ಡಿ ಪಡ್ಡಿ ಏನು ಕೇಳಲಿಲ್ಲ. ಜಾಸ್ತಿ ಸಾತು ಸಾವ್ಕಾರ್ರೆ. ಇಲ್ಲಿ ನಿಮ್ಮದು ತಂದು ಕೊಟ್ಬಿಡ್ತೀನಿ. ನಿಮ್ಮ ದುಡ್ಡು ಗಿಡ್ಡೇನು ಮೋಸ ಮಾಡಲ್ಲ ನಾನು. ಈ ಒಡವೆ ಈಗ ಸರ ಬಿಡಿಸ್ಕೊಬಂದಿದ್ದೀನಿ, ಅದನ್ನು ಮುಂದಿನ ವಾರ ಇಕ್ಬಿಟ್ಟು ನಿಮ್ಮ ದುಡ್ಡು ತಂದು ಕೊಡ್ತೀನಿ ಸಾವ್ಕಾರ್ರೆ. ಮರಿಬೇಡ. ಮುಂದಿನ ವಾರ ಕೊಟ್ಬಿಡು ದೀಪ. ಜಾಸ್ತಿ ಸಾತು. ಹೋಗ್ಲಿ ಪಾಪ, ನೀನು ಬಡವನೇ. ನಾನು ಅರ್ಥ ಮಾಡ್ಕೊಂತೀನಿ. ನನಗೇನು ಬಡ್ಡಿ ಬೇಡಪ್ಪ. ನಾನು ಕೊಟ್ಟರೆ ಅಸ್ಲು ಕೊಡು ಸಾಕು. ಬಡ್ಡಿ ಏನು ಕೊಡಬೇಡ. ಪರವಾಗಿಲ್ಲ. ಇಲ್ಲ ಇಲ್ಲ ಸಾವ್ಕಾರ್ರೆ, ಅದೆಂಥ ಮಾತು. ಈಗ ಬಡ್ಡಿಗೆ ಅಂತ ಇಸ್ಕೊಂಡಿದ್ದೀವಿ, ಬಡ್ಡಿನೂ ಕೊಡಬೇಕು. ಬಡ್ಡಿಲಿ ಅಸ್ಲು ಕೊಡು ಅಂತ ಅಂದರೆ ನಮಗನ ನಿಮ್ಮ ದುಡ್ಡು ಇಷ್ಟು ದಿವಸ ನಮ್ಮ ಇಕ್ಕೊಂಡು 1 ರೂಪಾಯಿ ಬಡ್ಡಿ ಕೊಡ್ದಂಗೆ ಹಂಗೆ ಇಕ್ಕೊಂಡ್ರೆ ನಮಗೆ ಮನಸ್ಸು ತಡಿತದೆ. ಇಲ್ಲ ಇಲ್ಲ, ನಾನು ಬಡ್ಡಿ ಅಸ್ಲು ಎರಡು ಸೇರಿ ಕೊಡ್ತೀನಿ ನಿಮಗೆ. ಏನು ಬೇಡ ದೀಪ. ಬೇಡ. ನಾವೇನು ಬಡ್ಡಿ ತಿಂಬರಲ್ಲ. ನೀನು ಕಷ್ಟ ಅಂತ ಬಂದಕ್ಕೆ ಕೊಟ್ಟೆ. ಬೇಡ, ನನಗೆ ಬಡ್ಡಿ ಗಿಡ್ಡಿ ಏನು ಬೇಡ. ನೀನು ಪಾಪ ಬಡವನೇ, ಇರಲಿ. ನನಗೆ ಅಸ್ಲು ಕೊಡು ಸಾಕು. ನಾವೇನು ಬಡ್ಡಿ ವ್ಯವಹಾರ ಮಾಡ್ತೀನಿ ಏನು? ನೀನು ಕಷ್ಟ ಅಂತ ಕೇಳಿದ್ಕೆ ಕೊಟ್ಟಿರೋದು ನಾನು. ಆದರೂ ಈ ಕಾಲದಾಗೆ ಬಡ್ಡಿಗೆ ಇಲ್ದಂಗೆ ಯಾರು ಕೊಡ್ತಾರೆ ಸಾವ್ಕಾರ್ರೆ, ಹೇಳ್ರಿ. ನೀವು ಒಳ್ಳೆ ಮನುಷ್ಯರು. ನೀವು ನೋಡು, ದೊಡ್ಡ ಬುದ್ಧಿ ಎಂಬುದು ಯಾರಿಗಂದ್ರೆ ಅವ್ರಿಗೆ ಬರಲ್ಲ. ನೋಡು, ನೀವು ಬ್ಯಾರರಾಗಿದ್ದರೆ ನಿಜವಾಗ್ಲು 5 ರೂಪಾಯಿ ಬಡ್ಡಿ ಕೇಳೋರು, 5 ರೂಪಾಯಿ 10 ರೂಪಾಯಿ ಬಡ್ಡಿ ಕೇಳೋರು. ನೀವು ಬಡ್ಡಿನೇ ಬೇಡ ಅಸ್ಲನ್ನು ಕೊಡು ಅಂತೀರ. ಈಗ ಇಂಥ ಒಳ್ಳೆ ಮನುಷ್ಯರು ಇರಬೇಕು. ನಿಮ್ಮ ದೊಡ್ಡ ಬುದ್ಧಿನೇ ನಿಮ್ಮನ್ನು ಕಾಪಾಡೋದು. ಚೆನ್ನಾಗಿಟ್ಟಿರಲಿ ದೇವ್ರು. ನೀವು ಚೆನ್ನಾಗಿರ್ರಿ ಸಾವ್ಕಾರ್ರೆ. ಇಲ್ಲ ಸಾವ್ಕಾರ್ರೆ, ಹಂಗನ್ಬೇಡ್ರಿ. ಈಗ ನನಗೆ ಮನ್ಸಿಗೆ ತಡೆಯಲ್ಲ. ಈಗ ಬ್ಯಾಂಕ್ನಾಗ ತಗೊಂಡಿದ್ರು ಬ್ಯಾಂಕ್ ಬಡ್ಡಿನಾದರೂ ಹಾಕೋರು, ಬ್ಯಾಂಕ್ನವರೇ ಬಡ್ಡಿ ಹಾಕ್ತಾರೆ. ಅಂಥವ್ರು ನೀವು ಇಷ್ಟು ದಿವಸ ನಿಮ್ಮ ದುಡ್ಡು ನಾವು ಇಕ್ಕೊಂಡು ಬೇಡ. 1 ರೂಪಾಯಿ ಬಡ್ಡಿ ಹಂಗೆ ಲೆಕ್ಕ ಮಾಡಿ ಅದು ಎಷ್ಟು ಆಗ್ತದೋ ಕೊಡ್ತೀನಿ. ಅಸ್ಲು ಬಡ್ಡಿ 2 ಮುಂದಿನ ವಾರ ತಂದು ಕೊಡ್ತೀನಿ. ನೀವು ಇಸ್ಕೊಂಬ್ಲೇಬೇಕು. 1 ರೂಪಾಯಿ ಬಡ್ಡಿನಾದ್ರೂ ನೀವು ಇಸ್ಕೊಂಬ್ಲೇಬೇಕು ಸಾವ್ಕಾರ್ರೆ. ದೀಪ, ದೇವರೇ ನಮಗೆ ಕಮ್ಮಿ ಮಾಡಿಲ್ಲ. ಉಂಬಕು ತಿಂಬಕು ಮನೆ ಮಠ ಎಲ್ಲ ದೇವ್ರು ನಮಗೆ ಚೆನ್ನಾಗೇ ಕೊಟ್ಟವನೇ. ಒಬ್ರು ಕಷ್ಟ ನಮಗೆ ಯಾಕೆ ಹೇಳು? ಒಬ್ರು ಕಷ್ಟ ನಮಗೇನು ಬೇಡ. ನಮಗೇನು ಬಡ್ಡಿ ತಿನ್ನಬೇಕು ಅಂಬಂಗಿದ್ರೆ ನಾವು ಊರು ತುಂಬ ಬಡ್ಡಿ ಬಿಟ್ಟು ಬಡ್ಡಿ ವ್ಯವಹಾರ ಮಾಡ್ಬೋದಿತ್ತು. ದೇವ್ರು ನಮ್ಗೆ ಆ ಶಕ್ತಿ ಕೊಟ್ಟವನೇ. ಆದರೆ ಒಬ್ರದ್ದು ಬಡ್ಡಿ ಬೇಡ ನಮಗೆ. ಆ ಕೆಟ್ಟು ಹಣ ಬೇಡ ನಮಗೆ. ಪಾಪ ಅವರು ಎಷ್ಟು ಅಯ್ಯೋ ಅನ್ಕೊಂಡು ಕೊಡ್ತಾರೆ. ಈಗ ಎಷ್ಟು ಅಯ್ಯೋ ಅನ್ಕೊಂಡು ಈಟ ಓಟ ಕುಡಿಕೊಂಡು ದುಡ್ದಿದ್ದೆಲ್ಲ ಬರೀ ಬಡ್ಡಿನೇ ಕಟ್ತೀವಲ್ಲ ಅಂತ ಮನ್ಸು ನೋಯಿಸ್ಕೊಂಡು ಕೊಡ್ತಾರೆ. ಅಂಥ ದುಡ್ಡು ಬೇಡ ದೀಪ ನಮಗೆ. ಸರಿ ಆಯಿತು ಸಾವ್ಕಾರ್ರೆ, ನಾನು ಮುಂದಿನ ವಾರ ತಂದು ಕೊಡ್ತೀನಿ ನಿಮಗೆ. ಮಂತಕ್ಕೆನ ಅಸ್ಲು ಬಡ್ಡಿ, ಅದು 1 ರೂಪಾಯಿ ಬಡ್ಡಿ ಹಂಗೆ ಲೆಕ್ಕ ನೀವು ಇಸ್ಕೊಂಬ್ಲೇಬೇಕು. ನಾನಂತೂ ಹಂಗೆ, ನನಗೂ ಮನ್ಸಿಗೆ ತಡೆಯಲ್ಲ. ಈಟ ಊಟ ಎಷ್ಟಾಗತ್ತೆ ಅಷ್ಟು ಬಡ್ಡಿ ಇಸ್ಕೊಂಬ್ಲೇಬೇಕು. ತಂದು ಕೊಡ್ತೀನಿ. ಮುಂದಿನ ವಾರ ಕೊಟ್ಬಿಡ್ತೀನಿ ನಿಮ್ದು. ನೋಡು, ನೀವು ಆಗವತ್ತಿಗೆ ಮಂತ ಕರೆದು ಹೇಳ್ತಾ ಇದ್ದೀರ. ಅದೇ ಬೇರೆ ಯಾರ ತಗನ ಬಡ್ಡಿ ಇಸ್ಕೊಂಡಿದ್ರೆ ಅಬ್ಬಬ್ಬಾ ಮಂತಕ್ಕೆ ಬರೋರೆ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡು ಜಗಳ ಮಾಡಿ ಕೇಳೋರು. ನೋಡಿ, ನೀವು ಆಗವತ್ತಿಗೆ ಸೈಲೆಂಟಾಗಿ ಮಂತ ಕರೆಸ್ಕೊಂಡು ಕೇಳ್ತಾ ಇದ್ದೀರ. ದೊಡ್ಡ ಮನುಷ್ಯರು ದೊಡ್ಡ ಬುದ್ಧಿ ಎಂಬುದು ಇದಕ್ಕೆ. ಸರಿ ದೀಪ, ಆಯ್ತೋಣ. ಮುಂದಿನ ವಾರ ಮಾಡಿದಂಗೆ ತಂದು ಕೊಡು. ಇಲ್ಲ ಸಾವ್ಕಾರ್ರೆ, ಖಂಡಿತ ತಂದು ಕೊಡ್ತೀನಿ.
ಆ, ಅಲ್ಲೋ ಮಂಜ, ಎಲ್ಲಲ್ಲೋ ಇನ್ನು ಎಷ್ಟು ದೂರನೆಲ್ಲ ಇರೋದು ನಿಮ್ಮ ಅಜ್ಜಿ? ಅವಾಗಲಿಂದ ಅಲ್ಲೂ ಇಲ್ಲೂ ಸುತ್ತರಿಸ್ತಾನೆ ಇದೆಯಾ? ಇನ್ನು ಎಷ್ಟು ದೂರ ಆಯ್ತಾ ಅಜ್ಜೇನದು? ನೀನು ಕರೆಕ್ಟಾಗಿ ನೋಡ್ದಾ ಇಲ್ವ, ಐತಾ ಇಲ್ವ ಅಲ್ಲಿ? ಇಲ್ಲ, ಇವನೊಬ್ಬತ್ತ ಅವಳೈತಿ ಆತರಿಗೆ ಆಂಜನೇಯ ಆಡ್ದಂಗೆ ಆಡ್ತಾನತ್ತ. ಅಲ್ಲೈತಿ, ನಡಿ ಹೋಗೋಣ ಇನ್ನೂ ಸ್ವಲ್ಪ ಮುಂದಕ್ಕೆ. ಅಲ್ಲಿ ಪಾಪಸ್ರು ಬೇಲೆಗೆ ಅಲ್ಲಿ ಸೆಂದಾಗಿ ಇಕ್ಕೇತಲ್ಲಿ, ನಿಧಾನಕ್ಕೆ ತಕ್ಕೊಂಡು ಕುಡುಗೋಲಾಗಿ ಎಳ್ಕೊಂಡು ಕಿತ್ಕೋಬೇಕು. ಇವನೊಬ್ಬತ್ತ ಇನ್ನೊಂಚೂರು ನಡಿ, ಅಲ್ಲಿ ಮುಂದಕ್ಕೆ ತೋರಿಸ್ತೀನಿ, ಐತೆ ಹೋಗೋಣ. ವೆಂಕಟೇಶ, ಮಂಜ, ಎಳ್ನೀರು ಕುಡಿ ಅಂದ್ರೆ ಜಾಸ್ತಿ ಸಾಗೈತೆ ಕಣಲ್ಲ ಎಳ್ನೀರು ಕುಡ್ದು. ಆ ಕಡೆ ಜಗತ್ತುಣ್ಣಾಗ ಆ ಕಡೆ ಸಣ್ಣ ಮರದಾಗೆ ಒಂದೆರಡು ಎಳ್ನೀರು ಕಿತ್ಕೊಂಡು ಕುಡ್ದೋಗ ಅನ್ಕೊಂಡ್ರ. ಹ್ಞೂ ಹ್ಞೂನಲ್ಲೇ, ಈಗ ಬೇಡ ಬಾರಲ್ಲೇ, ಹೋಗಿ ಜೇನು ಕಿತ್ಕೊಂಡು ಬಂದು ಬೇಕಾರೆ ಹಿಂಗೆ ಕುಡ್ದು ಹೋಗೋಣ. ಇವಾಗ ಎಳ್ನೀರು ಕುಡಿತಾ ಕೂಕೊಂಡ್ರೆ ಅಲ್ಲಿ ಆಮೇಲೆ ಸಾಯಂಕಾಲ ಈಗಲೇ ಕತ್ಲಾಗ್ಬಿಡ್ತೈತೆ. ಆಮೇಲೆ ಕಾಮೆಲ್ಲ ಮಾಡಲ್ಲ, ಕೀಳೋಕ್ಕಾಗಲ್ಲ. ಜೇನು ಬಂದು ಹಿಂಗೆ ಕಿತ್ಕೊಂಡು ಕುಡ್ದು ಹೋಗೋಣ. ಏನಿಲ್ಲ ಮಂಜ, ಜೇನು ಬಂದಮೇಲೆ ಇಲ್ಲೇ ಕುಡ್ದು ಹೋಗೋಣಲ್ಲೇ. ಸುಮ್ಮನೆ ಇವಾಗ ಯಾಕೆ ಕತ್ಲಾಗ್ತೈತೆ, ಫಸ್ಟು ಕಿತ್ಕೊಬರೋಣ ಜೇನ. ಹ್ಞೂ ಹ್ಞೂ ನಡಿ, ಫಸ್ಟು ಜೇನು ಬಂದು ಆಮೇಲೆ ಕುಡಿಯೋನಲ್ಲೂ ತಿರ್ಗಿ ಆಮೇಲೆ ಕತ್ಲಾದರೆ ಆಮೇಲೆ ಹತ್ತ ಕೀಳೋಕ್ಕಾಗಲ್ಲ ಆಮೇಲೆ ಸುಮ್ಮನೆ. ಹ್ಞೂ ಹ್ಞೂ ಸರಿ ಬಿಡ್ರಿ, ಆಯ್ತು. ಬಂದಮೇಲೆ ಹಂಗೆ ಕುಡ್ದೋಗೋಣ. ನಡೀರಿ ಹೋಗೋಣ, ಹೋಗಿ ಕಿತ್ಕೊಬರೋಣ ಅರ್ಜೆಂಟ್ ಮತ್ತಿಗೆ. ಬಸಜ್ಜ, ಬಸಜ್ಜ, ಓಹೋ ನೀನೇನಿಲ್ಲಿ? ಸೂರಣ್ಣ, ಇಲ್ಲ ಕಣಪ್ಪಯ್ಯ, ಡಾಕ್ಟ್ರ್ ತಗೆ ತೋರಿಸ್ಕೊಂಬನಂತ ಬಂದಿದ್ದೆ. ಡಾಕ್ಟ್ರಿನ ಬಂದಿಲ್ವಂತೆ, ಕಾಯ್ತಾ ಇದ್ದೀನಿ. ಯಾಕೆ ಬಸಣೆ, ಏನಾಗೈತೆ? ಚೆನ್ನಾಗೇ ಇದೆಯಾ? ಏನು ಪ್ರಾಬ್ಲಮ್ಮು? ಅಯ್ಯೋ ಏನು ಹೇಳೋಣಪ್ಪ, ಕಾಲು ಕೈಯೆಲ್ಲ ಹೊಡೀತಾವ ಹಂಗೇನ. ಕುಂಡ್ರು ಕೊಡ್ಸಲ್ಲ, ನಿಂದು ಕೊಡ್ಸಲ್ಲ, ಕಾಲೆಲ್ಲ ಕೀಳ್ತವೆ ಹಂಗೆ ನರಗಳೆಲ್ಲ. ಯಾಕೋ ಒಂಥರ ಯಾಕೋ ಎಲ್ಲ ಹೊಟ್ಟೆಗೆ ಉರಿ ಉರಿ ಉರಿ. ಅದಕ್ಕೆ ಡಾಕ್ಟ್ರಿಗೆ ತೋರಿಸ್ಕೊಂಡು ಒಂದು ಸ್ವಲ್ಪ ಮೈಕೈ ನೋವಿನ ಮಾತ್ರೆನೂ ಒಂದು ಗ್ಲೂಕೋಸ್ ಹಾಕಿಸ್ಕೊಂಡೋಗೋಣ ಅಂತ ಬಂದೆ. ಯಾಕೋ ಸುಸ್ತಾಕದ ಕಣಪ್ಪ. ಅದಕ್ಕೆ ಒಂದು ಗ್ಲೂಕೋಸ್ ಹಾಕಿಸ್ಕೊಂಡೋಗೋಣ ಅಂತ ಬಂದೆ. ಮತ್ತೀಗ ಡಾಕ್ಟ್ರು ಎಷ್ಟೊತ್ತಿಗೆ ಬರ್ತಾರಂತೆ ಕೇಳಿದೆ? ಹ್ಞೂ 11 ಗಂಟೆಗೆ ಬರ್ತಾರಂತೆ. ಇನ್ನೇನು 10:30 ಆಗೈತೆ, ಇನ್ನು ಸ್ವಲ್ಪ ಹೊತ್ತು ಕಾದಿ ಹಾಕಿಸ್ಕೊಂಡು ಹೋಗ್ತೀನಪ್ಪ. ನೀನೇನಪ್ಪ, ನೀನೇನನ್ನು ತೋರಿಸ್ಕೋಬೇಕಿತ್ತೆ? ಯಾಕೆ ಏನಾಗೈತೆ? ಇಲ್ಲ, ನನಗೇನಾಗಿಲ್ಲ. ಯಾರನ್ನೋ ಕಾಣಬೇಕಿತ್ತು ಇಲ್ಲಿ, ಬಂದೆ. ಹಂಗೆ ನೀನು ಕಂಡೆ, ಹಂಗೆ ಮಾತಾಡಿಸ್ದೆ. ಆಗ ನಿನ್ನ ಮಗ ಮೊನ್ನೆ ನಮ್ಮ ಅಪ್ಪಗೆ ಹುಷಾರಿಲ್ಲ ಕಾರಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ತೀರಾ ಸುಸ್ತಾಗೈತೆ, ಅರ್ಜೆಂಟ್ ಕಾರಣ ಒಂದು 10,000 ರೂಪಾಯಿ ಇದ್ದರೆ ಕೊಡ್ತೀನಿ ಅಂತ ದುಡ್ಡು ಇಸ್ಕೊಳೋದ ನಿನ್ನ ಮಗ 10,000ನ. ನೀನು ನೋಡ್ರೆ ಹಿಂಗೆ ಚೆನ್ನಾಗೇ ಇದೆಯಾ ಮೊನ್ನೆ? ಅಯ್ಯೋ, ಅವನಿಗೆ ಯಾಕೆ ಕೊಡ್ತೀರಪ್ಪ? ಅವನಿಗೆ ಊರು ತುಂಬ ನಮ್ಮ ಅಪ್ಪಗೆ ಚೆನ್ನಾಗಿಲ್ಲ ಅನ್ಕೊಂಡು ಸಿಕ್ಕಿರ್ತಾಗೆಲ್ಲ ಸಾಲ ಮಾಡ್ಕೊಂಡವನಿ. ನನ್ನ ಮರ್ಯಾದೆ ಕಳ್ದಾಕ್ಬಿಟ್ನಪ್ಪ ಊರಾಗೆ. ಯಾರು ನೋಡಿದ್ರು ನಿನ್ನ ಮಗ ದುಡ್ಡಿಸ್ಕೊಂಡವನೇ ಅಂತಾರೆ. ಏನು ಮಾಡ್ತಾನೆ ಇವ್ನು ದುಡ್ಡಿಸ್ಕೊಂಡು? ಏನು ಕತೆ? ಊರು ತುಂಬ ಸಾಲ ಮಾಡ್ಕೊಂಡವನಿಲ್ಲಪ್ಪ. ನನ್ನ ಹೆಸ್ರು ಹೇಳ್ಕೊಂಡು ನಾವೇನಿಗಿರ್ಬೇಕಾ ಹೋಗ್ಬೇಕಾ? ನಮ್ಮ ಹೊಟ್ಟೆಗೆ ಏನಂತ ಉಟ್ಬಿಟ್ನಪ್ಪ ಅವನು. ಓಹೋ, ಹಂಗಾದ್ರೆ ಹಂಗೇನು? ಎಲ್ಲ ಬಡ್ಡಿ ಮಗ, ಸಿಕ್ಲಿ ನನ್ನ ಕೈಗೆ ಅವನ ಅಜ್ಜಿ ಬೆಂಡೆತ್ತೀನಿ. ಸುಮ್ಮನಾರು ಹೇಳಿ ದುಡ್ಡು ಇಸ್ಕೊಂಡೋಗ್ಯವನೆ. ಏನು ಇಸ್ಪೆಟ್ ಆಡ್ತಾನೇನು? ಈಸೊಂಜ ಅಂತ ಎಲ್ಲ ತಗೋ ದುಡ್ಡು ಇಸ್ಕೊಳ್ಳೋನೆ, ಸಾಲ ಮಾಡೋನೆ ಅಂತೆ. ಇಸ್ಪೆಟ್ ಆಡಕ್ಕೆ ಹೋಗ್ತಾನೇನೋ ದುಡ್ಡು ತಗೊಂಡು. ಏನು ಕಣಪ್ಪ, ನಮ್ಗೇನ ಹೇಳ್ತಾನೆ ಮಾಡ್ತಾನೆ. ಅವನಿಷ್ಟ ಬಂದಿದ್ದಂಗೆ ಅವನು ಆಡಿದ್ದೆ ಆಟ ಉಳಿದ್ದೆ ಲಗ್ಗೆ ಅಮ್ಮಂಗೆ ಆಗೈತ ನನ್ನ ಮಗನಿಗೆ. ಭಯ ಭಕ್ತಿ ಇಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಮ್ಮಂಗೆ ಆಡ್ತಾ ಇದ್ದಾನೆ ಅವನು. ನೀವನ ಒಂಚೂರು ಉಗುತ್ರಪ್ಪ, ಮಕ್ಕಳ್ಕೊಂಬಂಗೆ ನೀವನ ಒಂಚೂರು ಉಗ್ರಿ ಅವನ್ನ. ಏಟು ಬಡ್ಕೊಂಬನ ನಾನು, ಏಟು ಹೇಳೋಣ.
ಇನ್ನೇನು ಮನೆಗೊಂದು ರೂಪಾಯಿ ತಂದಾಕಲ್ಲ ಕಣಪ್ಪ. ಪಾಪ ಆ ಮಗ ಆ ಬೀಡಿ ಸುತ್ತಬೇಕು, ಮನೆ ಸಂಸಾರ ನಡೆಸ್ಬೇಕು. ಈ ನನ್ನ ಮಗ ಅಲ್ಲೂ ಇಲ್ಲೂ ಎಣ್ಣೆ ಕುಡ್ಕೊಂಡು ಅಲ್ಲೂ ಇಲ್ಲೂ ಕುತ್ಕೊಂಡು ಕಾಲ ಕಳ್ಕೊಂಡು ಬರ್ತಾನೆ ಇವನು. ಅದು ಏನು ಕರ್ಮನೋ ನಮ್ದಂತೂ. ಇನ್ನು ದೇವ್ರ ನಾವು ಇನ್ನು ಯಾಕೆ ಇರ್ಸೇನೋ ಇವೆಲ್ಲ ನೋಡೋಕೆ ಅಮ್ಮಂಗೆ ಆಗ್ಬಿಟ್ಟೈತೆ. ಅರ್ಜೆಂಟ್ ದೇವ್ರ ಕರ್ಕೊಂಬಲ್ಲ. ಸಿಗ್ತಾನೆ ಸುಮ್ಮನೆ ಎತ್ತೋಗ್ತಾನೆ. ಸಾಯಂಕಾಲಕ್ಕೆ ಹೋಗ್ತೀನಿ. ಅವನ ಅಜ್ಜಿ ತೆಗೆದು 2 ಬಾರಿಸ್ತೀನಿ ನನ್ನ ಮಗನ್ನ. ಯಾವಾಗೆ ಅಪ್ಪ ಅಮ್ಮನ ಸಾಕೊಂಡು ಹೆಂಡತಿ ಮಕ್ಕಳು ಮನೆ ಸಂಸಾರ ಅಂಬಂದು ನೋಡ್ಕೊಂಡಿರ್ಲಾರ್ದ ಶಂಡೆ ಮುಂಡೆ ಆಡ್ಕೊಂಡು ಓಡಾಡ್ತಾ ಇದ್ದಾನೆ. ಊರಾಗ ಸಿಕ್ಕಿರ್ತಾಗೆಲ್ಲ ಸಾಲ ಮಾಡ್ಕೊಂಡು ಅವನ ಅಜ್ಜಿ. ನೀನ ಒಂಚೂರು ಹೋಗ್ತೀವಿ ಬುದ್ಧಿ ಹೇಳಪ್ಪ, ಅವಾಗನ ಕಲಿತಾನೆ ನೋಡೋಣ. ಸರಿ ಬಸಂತ ಆಯ್ತು ಹೇಳು, ನಾನು ಹೋಗ್ತೀನಿ. ನನಗೆ ಕೆಲಸ ಐತೆ, ಯಾರನ್ನ ಕಾಣಬೇಕು. ಹುಷಾರಾಗೆ ತೋರಿಸ್ಕೊಂಡು ಬಾ ಊರಕ್ಕೆ. ಅಲ್ಲಿ ಸಿಗ್ತೀನಿ ಬಾ, ಸಾಯಂಕಾಲಕ್ಕೆ ಮಾತಾಡೋಣ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಒತ್ತಿರಿ. ನಾವು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಬರ್ತವೆ.